ಫ್ಯಾಮಿಲಿ ಟ್ರೀ ಅಂದರೆ ನಾವು ಒಂದು 10 ವರ್ಷ ಅಥವಾ 12 ವರ್ಷಗಳ ಮುಂಚೆ ಒಂದು ನೋಟ್ರಿ, ಒಂದು ಅಫಿಡವಿಟ್, ಇಂಥವ್ರ ಮಗ, ಇಂಥವ್ರ ತಂದೆ, ಇಷ್ಟು ನನ್ನ ಮಕ್ಕಳು, ಇಷ್ಟು ಹೆಂಡತಿ ಹೆಸರು, ಅಣ್ಣ ತಮ್ಮನ ಹೆಸರು, ಈಗ ಬರಿತಾ ಇದ್ವಿ. ಅಫಿಡವಿಟ್ ಅನ್ನೋ ಬಂತು, ನೋಟ್ರಿ ಅಂತ ಬಂತು. ಫ್ಯಾಮಿಲಿ ಟ್ರೀಗಿಂತ ಮುಂಚೆ ಈ ನೋಟ್ರಿ ಅಂದರೆ ಏನು? ನಾವೊಂದು ಸ್ವೇರೆನ್ಸ್ ಅಂದರೆ ಈ ನೋಟ್ರಿಯ ಮುಂದೆ ಕೊಡುವ ಹೇಳಿಕೆ ನಂತರದ ಸನ್ನಿವೇಶದಲ್ಲಿ ಸುಳ್ಳಾಗಿದ್ದರೆ ಕಾನೂನು ರೀತಿ ಶಿಕ್ಷೆ ಆಗತ್ತೆ, ಅಷ್ಟೇ. ನಮಸ್ಕಾರ, ನನ್ನ ಹೆಸರು ಬಾಲು. ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕೆಲವು ವಿಡಿಯೋಗಳನ್ನ ತಾವು ನೋಡಿರ್ತೀರ. ಖಂಡಿತವಾಗಲೂ ಈ ಖಾತಾ ಬಗ್ಗೆ ಯಾವುದೇ ಅಪ್ಡೇಟ್ ಇಲ್ಲ. ಈ ವಿಡಿಯೋದಲ್ಲಿ ಈ ಖಾತಾ ಬಗ್ಗೆ ಯಾವುದೇ ವಿಷಯ ಇರೋದಿಲ್ಲ. ಮತ್ತು ಏನು ಇದು ನಿಮಗೆಲ್ಲ ಗೊತ್ತಿರೋಂಗೆ ಈ ಪ್ರಾಪರ್ಟಿ ಮತ್ತು ಕಾನೂನಿಗೆ ಸಂಬಂಧಪಟ್ಟಂತೆ, ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ಸರಳವಾಗಿ ಇಲ್ಲಿ ಚರ್ಚಿಸುವ ಅಥವಾ ಹೇಳುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈಗ ಇವತ್ತಿನ ವಿಷಯ ಏನಂದರೆ, ಈಗ ಒಂದು ಖಾತಾ ತಗೋಬೇಕು ಅಥವಾ ಒಂದು ಮನೆ ಮಾರಬೇಕು ಅಥವಾ ಒಂದು ಲೋನ್ ತಗೋಬೇಕು, ಯಾವುದೇ ಒಂದು ಮಾಡಬೇಕು ಅಂದ್ರೂ ಅದು ಬೇಕಾಗಿದೆಯಾ ಬೇಕಾಗಿಲ್ವಾ ಗೊತ್ತಿಲ್ಲ, ಫ್ಯಾಮಿಲಿ ಟ್ರೀ ಅನ್ನೋದು ಒಂದು ಇಟ್ಬಿಟ್ಟಿದೆ. ಫ್ಯಾಮಿಲಿ ಟ್ರೀ ಬೇಕು. ಏನು ಫ್ಯಾಮಿಲಿ ಟ್ರೀ? ವಂಶವೃಕ್ಷ. ಅದು ಗೊತ್ತಪ್ಪ, ಇಂಗ್ಲೀಷಲ್ಲಿ ಫ್ಯಾಮಿಲಿ ಟ್ರೀ, ಕನ್ನಡದಲ್ಲಿ ವಂಶವೃಕ್ಷ. ಕನ್ನಡದಲ್ಲಿ ವಂಶವೃಕ್ಷ ಅಂತ ಬರಲ್ಲ, ಅದು ಬೇರೆ ಏನೋ ಇದೆ, ಇರಲಿ. ಈಗ ಫ್ಯಾಮಿಲಿ ಟ್ರೀ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆದ ದಾಖಲೆಯಾಗಿ ಈ ನಡುವೆ ಈಗ ಒಂದು 10 ವರ್ಷಗಳಿಂದ, 10 ವರ್ಷಕ್ಕೆ ಮುಂಚೆ ನಾವು ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. ಗಮನ ಕೊಡ್ತಾ ಇದ್ವಿ, ಬಟ್ ವಿ ಆರ್ ನಾಟ್ ಸೋ ಪರ್ಟಿಕ್ಯುಲರ್. ಅಂದರೆ ಗಮನ ಕೊಡ್ತಾ ಇದ್ವಿ, ಬಟ್ ವಿ ಆರ್ ನಾಟ್ ಸೋ ಪರ್ಟಿಕ್ಯುಲರ್ ಅಬೌಟ್ ದ ಫ್ಯಾಮಿಲಿ ಟ್ರೀ. ಒಂದು ನೋಟ್ರಿಯಲ್ಲಿ ನಾನು ಇಂಥವ್ರ ಮಗ, ಇಂಥವ್ರ ಮಕ್ಕಳು, ನನಗೆ ಇಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳಿ ಒಂದು ಸ್ವೇರಿನ್ಸ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಸ್ವಾರ್ನಿಸ್ ಸ್ಟೇಟ್ಮೆಂಟು, ಸ್ವೇರಿನ್ ಸ್ಟೇಟ್ಮೆಂಟು, ಅಥವಾ ಒಂದು ನೋಟ್ರಿ ಮುಂದೆ ಹೇಳಿಕೆ ಅಂತ ಇಟ್ಕೊಳ್ಳೋಣ. ಯಾವುದೋ ಪ್ರೊನೌನ್ಸಿಯೇಷನ್ ಸರಿ ಇದೆಯಾ ಇಲ್ಲೋ ಅದು ಬಿಡಿ. ಈಗ ನಾನು ಹೇಳ್ತಾ ಇದ್ದೀನಿ, ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಫ್ಯಾಮಿಲಿ ಟ್ರೀ ಅನ್ನೋದೊಂದು ಬೇಕಿತ್ತು. ಅದನ್ನೊಂದು ನೋಟ್ರಿ ಅಫಿಡವಿಟ್ ಮೂಲಕ. ಈಗ ಫ್ಯಾಮಿಲಿ ಟ್ರೀ ಬಗ್ಗೆ ನಾವು ಹೇಳ್ತಾ ಇದ್ದಲ್ಲ, ಫ್ಯಾಮಿಲಿ ಟ್ರೀ ಅಂದರೆ ನಾವು ಒಂದು 10 ವರ್ಷ ಅಥವಾ 12 ವರ್ಷಗಳ ಮುಂಚೆ ಒಂದು ನೋಟ್ರಿ, ಒಂದು ಅಫಿಡವಿಟ್, ಇಂಥವ್ರ ಮಗ, ಇಂಥವ್ರ ತಂದೆ, ಇಷ್ಟು ನನ್ನ ಮಕ್ಕಳು, ಇಷ್ಟು ಹೆಂಡತಿ ಹೆಸರು, ಅಣ್ಣ ತಮ್ಮನ ಹೆಸರು, ಈಗ ಬರಿತಾ ಇದ್ವಿ. ನೋಟ್ರಿ ಅಂದರೆ ಏನು, ಅಫಿಡವಿಟ್ ಅಂದರೆ ಏನು, ಎಲ್ಲರಿಗೂ ಗೊತ್ತಿದೆ. ಅದನ್ನು ಹೇಳೋಣ ಈ ವಿಡಿಯೋದ ಮುಂದಿನ ಭಾಗದಲ್ಲಿ. ವಾಟ್ ಈಸ್ ನೋಟ್ರಿ, ವಾಟ್ ಈಸ್ ಅಫಿಡವಿಟ್. ನೋಟ್ರಿಯ ಮುಂದೆ ಪ್ರಮಾಣ ವಚನ. ಏನಂಗಂದರೆ ನೋಡಿ, ಒಂದು ಫ್ಯಾಮಿಲಿ ಟ್ರೀ ನಾನು ಹೇಳಕ್ಕೆ ಬಂದಾಗ ಈ 2 ವರ್ಡ್ ಬಂತು. ಯಾವುದು? ನೋಟ್ರಿ ಮತ್ತು ಅಫಿಡವಿಟ್. ಈ ನನ್ನ ವಿಡಿಯೋ ಅಥವಾ ಈ ನನ್ನ ಮಾತಿನ ಪ್ರಾಪರ್ಟಿಗೆ ಸಂಬಂಧಪಟ್ಟ ಅಥವಾ ಕಾನೂನಿಗೆ ಸಂಬಂಧಪಟ್ಟ ವಿಷಯಗಳನ್ನೇ ಈ ಕಾನೂನಿನ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋದು, ಒಂದು ಇನ್ಫಾರ್ಮೇಷನ್ ಜನಗಳಿಗೆ ಗೊತ್ತಾಗಲಿ ಅನ್ನೋದೇ. ಆ ಇನ್ಫಾರ್ಮೇಷನ್ ತಮಗೆ ಹೇಳೋ ಮೂಲಕ ನಾನು ಸ್ವಲ್ಪ ಕಲ್ತ್ಕೊತೀನಿ, ಅದರಲ್ಲೇನು ಡೌಟ್ ಇಲ್ಲ. ಈಗ ಫ್ಯಾಮಿಲಿ ಟ್ರೀ ಅನ್ನೋ ವರ್ಡ್ ಬಂತು, ಅಫಿಡವಿಟ್ ಅನ್ನೋ ಬಂತು, ನೋಟ್ರಿ ಅಂತ ಬಂತು. ಫ್ಯಾಮಿಲಿ ಟ್ರೀಗಿಂತ ಮುಂಚೆ ಈ ನೋಟ್ರಿ ಅಂದರೆ ಏನು? ನೋಟ್ರಿ ಅಂದರೆ ಏನು? ಒಬ್ಬ ನ್ಯಾಯಾಧೀಶದ, ಅಂದರೆ ಯಾವುದೇ ಒಂದು ಹೇಳಿಕೆ ನಾವು ನೋಟ್ರಿಯ ಮುಂದೆ ಹೇಳಿದ್ರೆ, ಅದು ಆ ಹೇಳಿಕೆ ತಪ್ಪಾಗಿದ್ದರೆ ಅಥವಾ ಆ ಹೇಳಿಕೆ ಸುಳ್ಳು ಅಂತ ಪ್ರೂವ್ ಆದರೆ ಅದು ಕಾನೂನಲ್ಲಿ ತರಾವರಿ ಶಿಕ್ಷೆಗಳು ಬರುತ್ತೆ. ಅಂದರೆ ಪ್ರತಿಯೊಂದು ಸಲ ನಾವು ಕೋರ್ಟಲ್ಲಿ ಹೋಗಿ ಹೇಳ್ತೀವಲ್ವಾ, ನಾನು ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ ಅಂತ. ಬಟ್ ಪ್ರತಿ ಸಲ ನಿಮ್ಮ ಕೋರ್ಟು ನಿಮಗೋಸ್ ಕಾಯ್ತಾ ಇರಲ್ಲ. ಅದಕ್ಕೆ ಸರ್ಕಾರ ಒಂದು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತು, ನೋಟರಿ. ಆ ನೋಟ್ರಿ ಪದ ಎಲ್ಲಿಂದ ಬಂತು, ನೋಟ್ರಿ ಯಾವಾಗಿಂದ ಬಂತು, ಕ್ರಿಸ್ತಶಕ, ಕ್ರಿಸ್ತಪೂರ್ವ, ಅದೆಲ್ಲ ನಮಗೆ ಬೇಕಿಲ್ಲ. ಅದು ತಿಳ್ಕೊಳ್ಳೋದು ಅಂದರೆ ವಿಕಿಪೀಡಿಯಾ ಮಾಡ್ಕೊಳ್ಳಿ, ಗೂಗಲ್ ಮಾಡ್ಕೊಳ್ಳಿ, ಗ್ರಾಕ್ ಮಾಡ್ಕೊಳ್ಳಿ, ಚಾಟ್ GPT ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ನೋಟ್ರಿ ಅಂದರೆ ಏನು? ನಾವೊಂದು ಸ್ವೇರಿನ್ಸ್ ಅಂದರೆ ಈ ನೋಟ್ರಿಯ ಮುಂದೆ ಕೊಡುವ ಹೇಳಿಕೆ ನಂತರದ ಸನ್ನಿವೇಶದಲ್ಲಿ ಸುಳ್ಳಾಗಿದ್ದರೆ ಕಾನೂನು ರೀತಿ ಶಿಕ್ಷೆ ಆಗತ್ತೆ, ಅಷ್ಟೇ. ಅಂದರೆ ಈಗ ಫ್ಯಾಮಿಲಿ ಟ್ರೀ ಮಾಡುವಾಗ ನೋಟ್ರಿಯ ಮುಂದೆ ನಾನು ಒಂದು ಹೇಳಿಕೆ ಕೊಡ್ತೀನಿ. ಏನು? ನಮ್ಮ ತಂದೆ ಹೆಸರು ಇದು, ನನ್ನ ಮಗನ ಹೆಸರು ಇದು, ನನ್ನ ಮಗಳ ಹೆಸರು ಇದು, ನನ್ನ ಹೆಂಡತಿ ಹೆಸರು ಇದು, ನನ್ನ ಅಣ್ಣನ ಹೆಸರು ಇದು, ಇಷ್ಟು ಒಂದು ಹೇಳಿಕೆ ಕೊಡ್ತೀನಿ. ಏನಾದರೂ ಹೇಳಿಕೆ ಇರ್ಬೋದು. ನಾನು ಬೆಂಗಳೂರಿನಲ್ಲಿ 25 ವರ್ಷದ ವಾಸ ಇದ್ದೀನಿ, ನಾನು ಕರ್ನಾಟಕದಲ್ಲಿ 30 ವರ್ಷದ ವಾಸ ಇದ್ದೀನಿ, ಶಿವಮೊಗ್ಗದಲ್ಲಿ 3 ವರ್ಷದಲ್ಲಿದ್ದೆ. ಎನಿ ಹೇಳಿಕೆ ನೋಟ್ರಿ ಮುಂದೆ ಕೊಟ್ಟಾಗ ಅದಕ್ಕೊಂದು ಬೆಲೆ, ಕಾನೂನಲ್ಲಿ ಒಂದು ಬೆಲೆ ಬರುತ್ತೆ. ಅದು ಸುಳ್ಳಾದರೆ ಅದಕ್ಕೆ ನಾನೇ ಹೊಣೆ. ಅಂದರೆ ಯಾರು ಸ್ವೇರಿನ್ ಮಾಡಿರ್ತಾರಲ್ಲ, ಯಾರು ಕೊಟ್ಟಿರ್ತಾರಲ್ಲ, ಅದು ನೋಟ್ರಿ.
ನಮ್ಮಲ್ಲಿ ನೋಟ್ರಿ ಮಾಡುವಂಥ ಅಂದರೆ ನಿಮ್ಮ ಹೇಳಿಕೆಯನ್ನು ಒಂದು ಸೀಲ್ ನೋಟ್ರಿ ಸೀಲ್ ಹೊಡೆದು ಅಥೆಂಟಿಕೇಟ್ ಅಂದರೆ ನೀವೊಂದು ಎಕ್ಸಿಕ್ಯೂಟ್ ಮಾಡಿರ್ತೀರ, ಅಂದರೆ ಎಕ್ಸಿಕ್ಯೂಷನ್ ಅಂದರೆ ಮುಂಚೆನೇ ಹೇಳಿದೆ ಸಿಗ್ನೇಚರ್, ಒಂದು ಸಿಗ್ನೇಚರ್ ಮಾಡೋದನ್ನು ಕಾನೂನಿನ ಭಾಷೆಯಲ್ಲಿ ಎಕ್ಸಿಕ್ಯೂಷನ್ ಅಂತೀವಿ. ಆ ಎಕ್ಸಿಕ್ಯೂಷನ್ನ ಅಟೆಸ್ಟ್ ಮಾಡ್ತಾರೆ ಯಾರು? ನೋಟ್ರಿ. ನೋಟ್ರಿ ಅಂದರೆ ಯಾರು? ನೋಟ್ರಿ ಅಂದರೆ ಕನಿಷ್ಠ ಲಾಯರ್ ಆಗಿರಬೇಕು. ಅದಾದಮೇಲೆ ಕೆಲವು ಎಕ್ಸಾಮ್ಗಳಿರುತ್ತೆ, ನೋಟ್ರಿ ನಿಮಗೆ ಮಾಡ್ತಾರೆ. ಅಫಿಡವಿಟ್ ಅಂದರೆ ಏನು? ಆ ನೋಟ್ರಿಗೆ ಒಂದು ಹಾಳೆ ಕೊಡ್ತೀವಲ್ವಾ, ಅದರ ಹೆಸರು ಅಫಿಡವಿಟ್. ಅಂದರೆ ಏನು? ಪ್ರಮಾಣ ಪತ್ರ. ಪ್ರಮಾಣ ಪತ್ರ ಅಫಿಡವಿಟ್. ಪ್ರಮಾಣ ಪತ್ರ ಅಫಿಡವಿಟ್ ಬಂತಲ್ಲ, ಈ ಅಫಿಡವಿಟ್ಟಲ್ಲಿ ನಾವು ಇದೆಲ್ಲ ಬರಿತೀವಿ. ಅದೆಲ್ಲಿ ಸಿಕ್ಕತ್ತೆ? ಎರಡು, ಒಂದು ಸ್ಟ್ಯಾಂಪ್ ಪೇಪರ್, ಈ ಸ್ಟ್ಯಾಂಪ್ ಪೇಪರ್ ಸಿಕ್ಕತ್ತೆ ಸ್ಟಾಕ್ ಹೋಲ್ಡಿಂಗು ಅಥವಾ ಯಾವುದೇ ಬ್ಯಾಂಕಲ್ಲಿ ಸಿಕ್ಕತ್ತೆ. ಮೊದಲು 20 ರೂಪಾಯಿ ಇತ್ತು, ಇವತ್ತು 100 ರೂಪಾಯಿ. ಸೊ ಈಗ ನಾನು ಮತ್ತೆ ವಿಷಯಕ್ಕೆ ಬರಬೇಕು ಅಂದರೆ ಫ್ಯಾಮಿಲಿ ಟ್ರೀ ಬಗ್ಗೆ ಮಾತಾಡ್ತಿದ್ದೆ. ಫ್ಯಾಮಿಲಿ ಟ್ರೀಗೆ ಮುಂಚೆ ಅಂದರೆ ನಾವೊಂದು 10-12 ವರ್ಷಗಳ ಮುಂಚೆ ನಾನು ವೈಯಕ್ತಿಕವಾಗಿ ಒಂದು ನೋಟ್ರಿ ಅಫಿಡವಿಟ್ ಇದ್ದರೆ ಸಾಕು ಅಂತಿದ್ದೆ. ಈಗೇನಾಯ್ತಪ್ಪ, ಅದೇ ಸಮಸ್ಯೆ. ಈಗೇನು ಹೇಳ್ತಾ ಇದ್ದಾರೆ, ಫ್ಯಾಮಿಲಿ ಟ್ರೀ ಟು ಬಿ ಅಟೆಸ್ಟೆಡ್ ಬೈ ತಹಶೀಲ್ದಾರ್ ಅಥವಾ ಅಪ್ರಾಪ್ರಿಯೇಟ್ ಅಥಾರಿಟಿ ಆರ್ ಕನ್ಸರ್ನ್ಡ್ ಅಥಾರಿಟಿ ಹೂಎವರ್ ಇಟ್ ಈಸ್. ಇವತ್ತಿನ ದಿನಕ್ಕೆ ಸರ್ಕಾರ ಅಂದರೆ ರೆವಿನ್ಯೂ ಇಲಾಖೆ ಫ್ಯಾಮಿಲಿ ಟ್ರೀಯನ್ನು ಅಟೆಸ್ಟ್ ಮಾಡುವ ಅಧಿಕಾರ ತಹಶೀಲ್ದಾರ್ ಕೊಟ್ಟಿದೆ. ನಾಳೆ RI ಕೊಡ್ಬೋದು, ನಾಳಿದ್ದು ಒಂದು OTP ಕೊಟ್ಟು ನೀವೇ ಮಾಡ್ಕೊಳ್ರಿ ಅನ್ಬೋದು, ಅದು ಗೊತ್ತಿಲ್ಲ. ಮತ್ತು ಏನು ಸಮಸ್ಯೆ, ಏನು ವಿಡಿಯೋ, ಏನು ಕತೆ ಅಂತ ಕೇಳ್ತಾ ಇದ್ದರೆ, ಮತ್ತು ಇದು ಏನು ಕಂಟಿನ್ಯೂಟಿ ಇಲ್ಲಿಂದ, ಮತ್ತು ಏನು ವಿಷಯ, ಏನಕ್ಕೆ ಬೇಕಿದ್ದು ನೋಟ್ರಿ, ಏನು ಅಫಿಡವಿಟ್ಟು ಅಂತ ತಿರುಗಿ ಕೇಳಿದ್ರೆ, ಎಂಡ್ ಆಫ್ ದ ಡೇ ಫ್ಯಾಮಿಲಿ ಟ್ರೀ ಅನ್ನೋದು ಒಂದು ಪ್ರಾಪರ್ಟಿ ಟ್ರಾನ್ಸಾಕ್ಷನ್. ಅಂದರೆ ನಿಮ್ಮ ಪ್ರಾಪರ್ಟಿ ಮಾರ್ತಾ ಇದ್ದೀರಾ ಅಥವಾ ನೀವು ಕೊಳ್ತಾ ಇದ್ದೀರಾ. ನನ್ನ ಪ್ರಾಪರ್ಟಿ ಮಾರ್ತಾ ಇದ್ದೀನಿ ಅಂದಾಗ ಯಾರು ನನ್ನ ಫ್ಯಾಮಿಲಿಯಲ್ಲಿ ಇದ್ದಾರೆ, ಇದು ಇನ್ಹೆರಿಟೆನ್ಸ್ ಪ್ರಾಪರ್ಟಿನ, ನನಗೆ ಗಿಫ್ಟ್ ಮೂಲಕ ಬಂದಿದ್ದ ಅಥವಾ ನಾನು ಕೊಂಡಿದ್ದ, ಎಲ್ಲ ಹೇಳೋದಕ್ಕೂ ಒಂದು ಹೂ ಆರ್ ಯು ಅಂದರೆ ಒಬ್ಬ ಸೆಲ್ಲರ್ನ ಫ್ಯಾಮಿಲಿ ತಿಳ್ಕೊಳ್ಳೋಕ್ಕೆ ಒಂದು ಫ್ಯಾಮಿಲಿ ಟ್ರೀ. ಅದು ಮುಂಚೆ ಅಫಿಡವಿಟ್ ನೋಟ್ರಿ ಅಂತ ಇತ್ತು, ಇವತ್ತು ಒಂದು ಅಟೆಸ್ಟೆಡ್ ನೋಟ್ರಿ. ಯಾಕೆ ಬೇಕು, ಯಾರು ಕಡ್ಡಾಯ, ಕಾನೂನಲ್ಲಿ ಇದು ಕಡ್ಡಾಯನ, ಕಾನೂನಲ್ಲಿ ಇದು ಬೇಕಾ, ಅದೆಲ್ಲ ಬೇರೆ ವಿಷಯ. ಒಂದು ಪ್ರಾಕ್ಟೀಸ್ ನಾನು ಹೇಳ್ತಾ ಇರೋದು, ಇದು ಯಾಕೆ ಬೇಕು, ಕಾನೂನಿನಲ್ಲಿ ಯಾವ ಸೆಕ್ಷನ್ನಲ್ಲಿ ಫ್ಯಾಮಿಲಿ ಟ್ರೀ ಕಡ್ಡಾಯ ಮಾಡಿದ್ದಾರೆ, ಇದೆಲ್ಲ ಕೇಳಬೇಡಿ. ಇಲ್ಲಿ ಪ್ರಾಕ್ಟೀಸಲ್ಲಿ ಫ್ಯಾಮಿಲಿ ಟ್ರೀ ಬೇಕು. ಫ್ಯಾಮಿಲಿ ಟ್ರೀ ಅಂದರೆ ಫ್ಯಾಮಿಲಿ ಟ್ರೀ ಅಟೆಸ್ಟೇಷನ್ ಅಂದರೆ ಅವನು ಹೇಳಿದೆ, ಇವತ್ತಿನ ದಿನಕ್ಕೆ ತಹಶೀಲ್ದಾರ್ ಅಟೆಸ್ಟ್ ಮಾಡಿಕೊಡ್ತಾರೆ. ಅದನ್ನು ಏನು ಮಾಡಬೇಕು? ಆಲ್ರೆಡಿ ಸಮಯ ಮೀರ್ತಾ ಇದೆ. ಫ್ಯಾಮಿಲಿ ಟ್ರೀ ಅಂತ ಹೇಳಕ್ಕೆ ಬಂದು ನಾನು ಈ ಅಫಿಡವಿಟ್ಟು ನೋಟ್ರಿ ಅನ್ನೋದನ್ನ ಜಾಸ್ತಿ ಹೇಳಿಬಿಟ್ಟೆ ಅನಿಸುತ್ತೆ. ಮುಂದಿನ ವಿಡಿಯೋದಲ್ಲಿ ಈ ಫ್ಯಾಮಿಲಿ ಟ್ರೀ ಬಗ್ಗೆ ಕಂಪ್ಲೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಖಾತಾ ಬಗ್ಗೆ ಅಪ್ಡೇಟ್ ಇಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಫ್ಯಾಮಿಲಿ ಟ್ರೀ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿ ಇನ್ನೂ ವಿವರವಾಗಿ ಹೇಳೋದಕ್ಕೆ ಒಂದು ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.